ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಶಾಸನದ ಮುಂದುವರಿದ ಭಾಗವಾಗಿ ತಮ್ಮಟಕಲ್ಲು ಶಾಸನ ಹಾಗೂ ಅತ್ತಿಮಬ್ಬೆಯ ಲಕ್ಕುಂಡಿ ಶಾಸನದ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ಪರಿಚಯ ಮಾಡ್ಕೊಳ್ಳೋಣ. ಮೊದಲನೇದಾಗಿ ತಮ್ಮಟಕಲ್ಲು ಶಾಸನ. ಈ ಶಾಸನವನ್ನು ಯಾಕೆ ಅಧ್ಯಯನ ಮಾಡಬೇಕು ಅಂತ ಅಂದರೆ, ನಮ್ಮ ಕರ್ನಾಟಕದ ಮೊದಲ ವೀರಗಲ್ಲು ಯಾವುದು ಅಂತ ಕೇಳಿದ್ರೆ ನಾವು ತಮ್ಮಟಕಲ್ಲು ಅಂತ ಹೇಳ್ತೀವಲ್ವಾ, ಆ ಕಾರಣಕ್ಕೋಸ್ಕರ ನಾವು ಇದನ್ನು ಅಧ್ಯಯನ ಮಾಡಲೇಬೇಕಾಗುತ್ತೆ. ಎಲ್ಲಿ ಸಿಕ್ಕಿದೆ ಈ ಶಾಸನ ನಮಗೆ ಅಂತ ಅಂದರೆ, ಚಿತ್ರದುರ್ಗದ ತಮ್ಮಟಕಲ್ಲು ಅನ್ನೋ ಗ್ರಾಮದಲ್ಲಿ ಸಿಕ್ಕಿರುವಂತಹ ಈ ಶಾಸನ ಕ್ರಿಸ್ತಶಕ ಸುಮಾರು 500ರ ಕಾಲಘಟ್ಟಕ್ಕೆ ಸೇರಿದಂತಹ ಶಾಸನ ಅಂತ ಹೇಳ್ತಾರೆ. ಇದ್ರ ಕಾಲಘಟ್ಟ ಕ್ರಿಸ್ತಶಕ 500. ಹಾಗೆ ಇದ್ರ ಭಾಷೆ ಯಾವುದು? ಭಾಷೆ ಪೂರ್ವದ ಹಳಗನ್ನಡ ಆಗಿದೆ. ಆಗಲೇ ಹೇಳ್ದಂಗೆ ಇದರ ಸ್ವರೂಪ ವೀರಗಲ್ಲು, ಅಂದರೆ ಇದು ವೀರಗಲ್ಲು ಶಾಸನ ಅಂತ ಅರ್ಥ. ವೀರಗಲ್ಲುಗಳು ಅಂದರೆ ಏನು ಹೇಳಿ, ನೆನಪಿದೆ ಅಲ್ವಾ? ಶಾಸನ ಪ್ರಕಾರಗಳು ಮಾತಾಡಬೇಕಾದ್ರೆ ಇದ್ರ ಬಗ್ಗೆ ಹೇಳಿದ್ದೆ. ಅಂದರೆ ಸಮಾಜ ಸೇವೆಗೋಸ್ಕರ, ಶಿಷ್ಟರ ರಕ್ಷಣೆಗಾಗಿ, ದುಷ್ಟರ ದಮನಕ್ಕಾಗಿ, ಅಥವಾ ಒಂದು ಊರನ್ನು ಕಾಪಾಡೋದಕ್ಕೋ, ಅಥವಾ ಹಸುಗಳ ರಕ್ಷಣೆ, ಸ್ತ್ರೀಯರ ರಕ್ಷಣೆ, ಅಥವಾ ರಾಜನಿಗೋಸ್ಕರ ಯುದ್ಧದಲ್ಲಿ ಹೋರಾಡಿ ಪ್ರಾಣವನ್ನು ತ್ಯಾಗ ಮಾಡಿದಂತಹ ಒಬ್ಬ ವೀರನ ನೆನಪಿಗೋಸ್ಕರ ಆ ರಾಜ ಅಥವಾ ಮಡಿದ ಸಂಬಂಧಿಕರ ಯಾರೋ ಒಬ್ಬ ವ್ಯಕ್ತಿ ವೀರಗಲ್ಲನ್ನು ಹಾಕಿಸ್ತಾ ಇದ್ರು. ಇದನ್ನ ವೀರಗಲ್ಲುಗಳು ಅಂತ ಹೇಳ್ತಾರೆ. ಇದರಲ್ಲಿ ಆ ಸತ್ತೋಗಿರುವಂತಹ ವ್ಯಕ್ತಿಯ ದಿಗ್ವಿಜಯವನ್ನ, ಅವನ ವರ್ಣನೆಯನ್ನ, ಗುಣಗಾನವನ್ನ ಮಾಡ್ತಾ ಇದ್ರು. ಅಂಥದ್ದೇ ಒಂದು ಪ್ರಕಾರ ಈ ತಮ್ಮಟಕಲ್ಲು ಶಾಸನ. ಇಲ್ಲಿ ಯಾವೊಬ್ಬ ವೀರನ ಗುಣಗಾನ ಆಗಿದೆ, ಯಾರು ವೀರಗಲ್ಲಾಗಿದ್ದು, ಈ ಎಲ್ಲಾ ಮಾಹಿತಿಗೆ ನಾವು ತಮ್ಮಟಕಲ್ಲು ಶಾಸನವನ್ನ ಅಧ್ಯಯನ ಮಾಡಲೇಬೇಕು, ಹೌದಲ್ವಾ? ಸರಿ, ಹಾಗಿದ್ರೆ ನಾವು ಮೊದಲಿಗೆ ಶಾಸನ ಪಾಠವನ್ನ ಓದ್ಬಿಟ್ಟು ಆಮೇಲೆ ಅರ್ಥ ಮಾಡ್ಕೊಳ್ಳೋಣ. ಬಿನಮಣಿ ಅಂತು ಬೋಗಿ ಬಿಣದುಳ್ ಮಣಿಲ್ ಮನದೋನ್ ರಣಮುಖದುಳ್ಳ ಕೋಲಂ ನೆರೆಯರ್ ಕುಮ ನಿಂದ್ಯ ಗುಣನ್ ಪ್ರಣಯೀ ಜನಕ್ಕೆ ಕಾಮ ನರಸಿ ತೋತ್ಪಲ ವರ್ಣನವನ್ ಗುಣಮಧುರಾಂಗ್ ಕೃದಿವು ಪುರುಷನ್ ಪುರುಷ ಪ್ರವರನ್. ನೋಡಿ, ಪ್ರಾಸಬದ್ಧವಾಗಿ ಬರೆದಿರುವಂತಹ ಈ ಶಾಸನ ಪಾಠದ ಸಾಲುಗಳು ಒಬ್ಬ ವೀರ, ಯಾರ ವೀರ? ಗುಣಮಧುರಾಂಕ ಅನ್ನೋ ವೀರನ ಗುಣದ ವರ್ಣನೆಯನ್ನ ಮಾಡ್ತಾ ಇದೆ. ಯಾವ ಥರ? ಬಿನಮಣಿ ಅಂತು ಬೋಗಿ ಬಿಣದುಳ್ ಮಣಿಲ್ ಮನದೋನ್ ಅಂತ ಅಂದರೆ, ಗುಣಮಧುರನು ಹಣೆಯಲ್ಲಿ, ಅಂದರೆ ನಾಗನ ಹೆಡೆಯಲ್ಲಿ ಯಾವ ರೀತಿ ರತ್ನ ಇರುತ್ತೋ ಅದೇ ಥರ ಸುಖಿ ಇವನು, ಭೋಗಿ ಇವನು, ಹಣೆಯಲ್ಲಿ ಬಾಗುವಿಕೆ ಇಲ್ಲದ ಮನಸ್ಸಿನವನು ಈ ಗುಣಮಧುರ ಅಂತ ಹೇಳ್ತಾ ಇದ್ದಾರೆ. ಏನಿದು ಹಣೆಯಲ್ಲಿ ಬಾಗುವಿಕೆ ಇಲ್ಲದ ಮನಸ್ಸಿನವನು ಅಂತ ಇದೆ ಅಂತ ಅಂದರೆ, ಇದರ ಅರ್ಥ ಶತ್ರುಗಳಿಗೆ ಯಾವುದೇ ಕಾರಣಕ್ಕೂ ಇವನು ತಲೆಯನ್ನು ತಗ್ಗಿಸ್ತಾ ಇರಲಿಲ್ಲ, ಅಂತಹ ಒಬ್ಬ ಧೀರ ಯೋಧ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಸಾಲ್ ನೋಡಿ, ರಣಮುಖದುಳ್ಳ ಕೋಲಂ ನೆರಿಯರ್ ಕುಮ ನಿಂದ್ಯ ಗುಣನ್ ಅಂತ ಅಂದರೆ, ಯುದ್ಧದಲ್ಲಿ ತನ್ನಲ್ಲಿರುವಂತಹ ಬಾಣಗಳಿಂದ ತಿವಿಯುವಂಥವನು, ಯಾವುದೇ ನಿಂದನೆಗಳಿಲ್ಲದಂತಹ ಗುಣದವನು ಈ ಗುಣಮಧುರಾಂಕ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಸಾಲಿನ ಅರ್ಥ, ಪ್ರಣಯಿಗಳಿಗೆ ಈತ ಮನ್ಮಥನ ರೀತಿ ಇದ್ದ, ನೀಲೋತ್ಪಲದ ಬಣ್ಣವುಳ್ಳವನಾಗಿದ್ದ, ದಿವ್ಯ ಪುರುಷ ಆಗಿದ್ದ, ಪುರುಷರಲ್ಲೇ ಅತ್ಯಂತ ಶ್ರೇಷ್ಠವಾಗಿರುವಂತಹ ಪುರುಷ ಈತ. ಯಾರಾತ? ಗುಣಮಧುರಾಂಕ. ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದಾರಲ್ವಾ? ಇದು ನೀನು ಸರಳವಾಗಿ ಹೇಳಬೇಕು ಅಂತಂದರೆ, ಈ ಗುಣಮಧುರಾಂಕ ಅನ್ನೋ ವ್ಯಕ್ತಿ ರತ್ನದಂತೆ ತೇಜಸ್ವಿಯಾಗಿದ್ದ. ರಣರಂಗದಲ್ಲಿ ಬಿಲ್ಲನ್ನು ಹಿಡಿದು ಯುದ್ಧಕ್ಕೆ ಹೊರಟ್ರೆ ಅವನು ಯಾರಿಗೂ ತಲೆ ಬಾಗಿಸ್ತಾ ಇರಲಿಲ್ಲ. ಅವನ ವಿರುದ್ಧ ಯಾರೇ ಯುದ್ಧ ಮಾಡೋದಕ್ಕೆ ಬಂದರೂ ಸಹ ಧೈರ್ಯದಿಂದ ಯುದ್ಧ ಮಾಡ್ತಾ ಇದ್ದ, ಗೆಲ್ತಾ ಇದ್ದ. ಅನಂತ ಗುಣವಂತ ಆಗಿದ್ದ, ನೀತಿವಂತ ಆಗಿದ್ದ. ಪ್ರಣಯಿ ಜನಕ್ಕೆ ಕಾಮನ ಬಿಳಿ ತಾವರೆಯ ಬಾಣದಂಥವನು ಈ ಗುಣಮಧುರಾಂಕ. ಪುರುಷ ಶ್ರೇಷ್ಠನೂ ಆಗಿದ್ದ, ಪುರುಷರಲ್ಲೇ ಸರ್ವಶ್ರೇಷ್ಠ ಆಗಿರುವಂತಹ ಉತ್ಕೃಷ್ಟ ವ್ಯಕ್ತಿ ಗುಣಮಧುರಾಂಕ ಆಗಿದ್ದ. ಇದಿಷ್ಟು ಶಾಸನದ ಸಂಪೂರ್ಣ ಅರ್ಥ, ಓಕೆನಾ? ಹಾಗಿದ್ರೆ ಈ ಗುಣಮಧುರಾಂಕ ಅನ್ನೋ ವ್ಯಕ್ತಿ ಯಾವ ರಾಜಮನೆತನಕ್ಕೆ ಸೇರಿದವನು ಅನ್ನೋ ಪ್ರಶ್ನೆ ಮೂಡುತ್ತೆ. ಇಷ್ಟೊಂದೆಲ್ಲ ಪರಾಕ್ರಮಿಯಾಗಿದ್ದ, ತೇಜಸ್ವಿಯಾಗಿದ್ದ, ಗುಣವಂತ ಆಗಿದ್ದ ಅಂದರೆ ಇವನು ಯಾವ ರಾಜಮನೆತನಕ್ಕೆ ಸೇರಿದವನು? ಗುಣಮಧುರಾಂಕ ಯಾವುದೇ ರಾಜಮನೆತನಕ್ಕೆ ಸೇರಿರುವಂತಹ ವ್ಯಕ್ತಿ ಅಲ್ಲ, ಬದಲಾಗಿ ಒಂದು ಪಟ್ಟಣದ ಅಧಿಪತಿಯಾಗಿರಬೇಕು ಅನ್ನೋ ಊಹೆ ಇದೆ. ಇಂತಹ ವ್ಯಕ್ತಿಯ ಗುಣಗಾನವನ್ನು ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ವರ್ಣನೆ ಮಾಡಿರೋದು ಒಂದು ವಿಶೇಷ ಅಂತಲೇ ಹೇಳ್ಬೋದು. ಯಾಕೆ ಕನ್ನಡ ಮತ್ತು ಸಂಸ್ಕೃತ ಅಂತ ಎರಡೂ ಹೇಳ್ತಾ ಇದ್ದೀನಿ? ಶಾಸನ ಭಾಷೆ ಪೂರ್ವದ ಹಳಗನ್ನಡ ಅಂತ ಹೇಳಿದೆ ಅಲ್ವಾ ಅಂತ ನಿಮಗೆ ಡೌಟ್ ಬರ್ಬೋದು. ಈ ತಮ್ಮಟಕಲ್ಲು ಗ್ರಾಮದಲ್ಲಿ 2 ಶಾಸನಗಳು ಪತ್ತೆಯಾಗಿದೆ. ಒಂದು ಕನ್ನಡಕ್ಕೆ ಸಂಬಂಧಪಟ್ಟಿದ್ದು, ಮತ್ತೊಂದು ಸಂಸ್ಕೃತ ಭಾಷೆಗೆ ಸಂಬಂಧಪಟ್ಟಿದ್ದು. ಸಂಸ್ಕೃತ ಭಾಷೆಯಲ್ಲಿ ಆ ಒಂದು ಗುಣಮಧುರಾಂಕನ ಪರಿಚಯ ಇದ್ದರೆ, ಕನ್ನಡ ಭಾಷೆಯ ಶಾಸನದಲ್ಲಿ ಆ ವ್ಯಕ್ತಿಯ ಗುಣವಿಶೇಷದ ಬಗ್ಗೆ ವರ್ಣನೆ ಮಾಡಿದ್ದಾರೆ. ನೋಡಿ, 2 ಶಾಸನಗಳು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರುವಂಥ ಶಾಸನ. ಮಾಸಿಕ ಪುರಾಧಿಪತಿಯಾದ ಭಾರದ್ವಾಜ ವಂಶದ ಧನಾಗಮನ ಮಗ ಗುಣಮಧುರನು ತ್ಯಾಗವಂತನೆಂದು ಹೆಸರಾದವನು. ಈ ಒಂದು ವಿಶೇಷ ಗುಣವನ್ನು ಪ್ರಸ್ತಾಪಿಸುವಂತಹ ಶಾಸನವೇ ಸಂಸ್ಕೃತದ ಶಾಸನ. ಇಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ, ಆ ಕಾಲಘಟ್ಟಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಕೇವಲ ಪರಿಚಯವನ್ನು ಮಾಡ್ಕೊಂಡಿದ್ದಾರೆ, ಕನ್ನಡ ಭಾಷೆಯಲ್ಲಿ ಸಂಪೂರ್ಣವಾಗಿ ಗುಣವಿಶೇಷತೆಯ ವರ್ಣನೆಯನ್ನು ಮಾಡಿದ್ದಾರೆ. ಇದು ನೋಡಿದಾಗ ಏನನ್ಸುತ್ತೆ ನಮಗೆ? ಸಂಸ್ಕೃತದ ಪ್ರಭಾವ ಕನ್ನಡ ಭಾಷೆ ಮೇಲೆ ದಟ್ಟವಾಗಿದ್ರೂ ಸಹ ನಮ್ಮ ಕನ್ನಡ ಭಾಷೆ ಒಂದು ಪ್ರಬಲ ಭಾಷೆಯಾಗಿ ಬೆಳೀತಾ ಇತ್ತು ಅನ್ನೋದಕ್ಕೆ ಇದು ಸಾಕ್ಷಿ ಅಲ್ವಾ?
ಹೌದು. ಹಾಗೆ ಇದು ಭಾಷಿಕ ಅಧ್ಯಯನಕ್ಕೆ ಅತ್ಯಂತ ಸೂಕ್ತವಾಗಿರುವಂಥ ಶಾಸನ ಅಂತಲೂ ಸಹ ಹೇಳ್ತಾರೆ. ಇವಿಷ್ಟು ತಮ್ಮಟಕಲ್ಲು ಶಾಸನದ ಕಿರು ಪರಿಚಯ. ಇಲ್ಲಿ ಪ್ರಶ್ನೆಗಳು ಯಾವ ರೀತಿ ಬರ್ಬೋದು ಅಂತಂದರೆ, ಗುಣಮಧುರಾಂಕನ ವರ್ಣನೆಯನ್ನು ಹೊಂದಿರುವಂಥ ಶಾಸನ ಯಾವುದು ಅಂತ ಕೇಳ್ಬೋದು. ಅಥವಾ ಬಿನಮಣಿ ಅಂತು ಭೋಗಿ ಬಿಣದುಳ್ ಮಣಿಲ್ ಮನದೋನ್ ಅಂತ ಒಂದು ಸಾಲನ್ನು ಕೊಟ್ಬಿಟ್ಟು ಈ ಒಂದು ಸಾಲು ಯಾವ ಶಾಸನಕ್ಕೆ ಸಂಬಂಧಪಟ್ಟಿದ್ದು ಅಂತಲೂ ಸಹ ಕೇಳ್ಬೋದು. ಅಥವಾ ಆಗಲೇ ಹೇಳ್ದಂಗೆ ಕರ್ನಾಟಕದ ಮೊದಲ ವೀರಗಲ್ಲು ಯಾವುದು ಅಂತಂದರೆ ಅದು ತಮ್ಮಟಕಲ್ಲು ಶಾಸನ. ಇದಿಷ್ಟಾದಮೇಲೆ ನೆಕ್ಸ್ಟ್ ಮುಂದಿನ ಶಾಸನ ಅತ್ತಿಮಬ್ಬೆಯ ಲಕ್ಕುಂಡಿ ಶಾಸನದ ಬಗ್ಗೆ ತಿಳ್ಕೊಳ್ಳೋಣ. ಈ ಶಾಸನ ಎಲ್ಲಿ ಸಿಕ್ಕಿದೆ ಅಂತಂದರೆ ಗದಗದ ಲಕ್ಕುಂಡಿ ಗ್ರಾಮದ ಜೈನ ಬಸದಿಯ ಪಕ್ಕದಲ್ಲಿ ಈ ಒಂದು ಶಾಸನ ಪತ್ತೆಯಾಗಿದೆ. ಇದರ ಕಾಲಘಟ್ಟ ಕ್ರಿಸ್ತಶಕ ಸುಮಾರು 1007. ರಾಷ್ಟ್ರಕೂಟರ ಕೊನೆಯ ದೊರೆ 2ನೇ ಕರ್ಕನನ್ನು 2ನೇ ತೈಲಪ್ಪ ಸೋಲಿಸಿ ಕಲ್ಯಾಣ ಚಾಲುಕ್ಯ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಯಾರು ಸ್ಥಾಪನೆ ಮಾಡಿದ್ದು? 2ನೇ ತೈಲಪ್ಪ ಅಥವಾ ಇಮ್ಮಡಿ ತೈಲಪ್ಪ ಅಂತಲೂ ಸಹ ಕರೀತಾರೆ. ಈ ಇಮ್ಮಡಿ ತೈಲಪ್ಪನ ದಂಡಾಧಿಕಾರಿ ನಾಗದೇವ ಅಂತ ಇದ್ದ ಅಲ್ವಾ, ಆ ವ್ಯಕ್ತಿಯ ಪತ್ನಿಯೇ ಅತ್ತಿಮಬ್ಬೆ. ಇದೇ ಅತ್ತಿಮಬ್ಬೆಯ ಕುರಿತು ರಚನೆಯಾಗಿರುವಂಥ ಶಾಸನವೇ ಅತ್ತಿಮಬ್ಬೆಯ ಲಕ್ಕುಂಡಿ ಶಾಸನ. ಶಾಸನದ ಭಾಷೆ ಹಳಗನ್ನಡ ಆದರೂ ಸಹ ಅದರಲ್ಲಿ ಸಂಸ್ಕೃತ ಭಾಷೆನೂ ಸಹ ಇದೆ, ಸ್ವಲ್ಪ ಇದೆ. ಹಾಗಾಗಿ ಸಂಸ್ಕೃತ ಪ್ಲಸ್ ಕನ್ನಡ ಅಂತ ಬರೆದಿದ್ದೀನಿ. ಇನ್ನು ಇದ್ರ ಪ್ರಕಾರ ಇದು ದಾನ ಶಾಸನವೂ ಹೌದು, ಪ್ರಶಸ್ತಿ ಶಾಸನವೂ ಹೌದು. ದಾನ ಶಾಸನ ಯಾಕೆ ಆಗುತ್ತೆ ಅಂತಂದರೆ ಅತ್ತಿಮಬ್ಬೆ ಅನೇಕ ದಾನಗಳನ್ನ ಮಾಡಿದಾರಲ್ವ, ಅದಕ್ಕೋಸ್ಕರ ಇದು ದಾನ ಶಾಸನ. ಹಾಗೆ ಅತ್ತಿಮಬ್ಬೆಯ ಗುಣವರ್ಣನೆ ಆಮೇಲೆ ದಾನದ ವರ್ಣನೆಯನ್ನು ಮಾಡಿದಾರಲ್ವ, ಆಕೆ ಎಷ್ಟು ಉದಾರಿಯಾಗಿದ್ರು ಅಂತ, ಅದಕ್ಕೋಸ್ಕರ ಇದು ಪ್ರಶಸ್ತಿ ಶಾಸನ. ಇನ್ನು ಶಾಸನದ ವಿಶೇಷತೆಯ ಕಡೆ ನೋಡೋದಾದರೆ 88 ಸಾಲುಗಳಿರುವಂತಹ ಈ ಶಾಸನದಲ್ಲಿ ಅತ್ತಿಮಬ್ಬೆಯ ಚಾರಿತ್ರ್ಯ ಆಗಿರ್ಬೋದು, ಆಕೆಯ ವಂಶಾವಳಿಯ ಬಗ್ಗೆ, ಹಾಗೆ ಆಕೆಯ ಗುಣ, ದಾನದ ವರ್ಣನೆ, ಸತಿ ಸಹಗಮನದ ಕುರಿತು, ಬಸದಿ ನಿರ್ಮಾಣದ ಬಗ್ಗೆ, ಹೀಗೆ ಅನೇಕ ಅಂಶಗಳನ್ನು ಇಲ್ಲಿ ನಾವು ಕಾಣ್ಬೋದು. ನೋಡಿ, 88 ಸಾಲುಗಳಿದ್ದಾವೆ ಅಂದಮೇಲೆ ಲೈನ್ ಬೈ ಲೈನ್ ನೋಡ್ಕೊಂಡು ಹೋಗೋಕ್ಕಾಗೋದಿಲ್ಲ. ಸಂಕ್ಷಿಪ್ತವಾಗಿ ಏನು ಮೇನ್ ಇದೆಯೋ ಅದನ್ನು ಮಾತ್ರ ತಿಳ್ಕೊಂಡು ಹೋಗೋಣ. ಮೊದಲನೇದಾಗಿ ಕಲ್ಯಾಣ ಚಾಲುಕ್ಯರ ಕಾಲಘಟ್ಟಕ್ಕೆ ಸೇರಿರುವಂತಹ ಈ ಶಾಸನದಲ್ಲಿ ಕಲ್ಯಾಣ ಚಾಲುಕ್ಯರ ಮೊದಲನೇ ದೊರೆ ಇಮ್ಮಡಿ ತೈಲಪ್ಪ ಅಂತ ಹೇಳಿದೆ ಅಲ್ವಾ, ಅವ್ರಿಗೆ ಯಾವೆಲ್ಲ ಬಿರುದಿತ್ತು ಹೇಳಿ? ತ್ರೈಲೋಕ್ಯ ಮಲ್ಲ ಅಂತ ಇತ್ತು, ಅಹವಮಲ್ಲ ಅಂತ ಇತ್ತು, ಚಾಲುಕ್ಯ ರಾಮ ಅಂತ ಇತ್ತು, ಸತ್ಯಾಶ್ರಯ ಕುಲ ತಿಲಕ ಅಂತ ಇತ್ತು. ಇದರಲ್ಲಿ ಅಹವಮಲ್ಲ ಅಂತ ಇದೆಯಲ್ವಾ, ಚಾಲುಕ್ಯರ ಅಹವಮಲ್ಲನಿಂದ ಅತ್ತಿಮಬ್ಬೆ ದಾನ ಪಡೆದಿರುವಂತಹ ಉಲ್ಲೇಖ ಈ ಶಾಸನದಲ್ಲಿ ಇದೆ. ಇದೇ ಸಾಲು ಮುಂದುವರೆದು ಪಡೆವಳ ತೈಲನ ತಾಯಿಯಾದ ನಾಗದೇವನ ಮಡದಿಯಾದ ಅತ್ತಿಮಬ್ಬೆಯು ಲಕ್ಕುಂಡಿಯಲ್ಲಿ ಜೈನ ಬಸದಿಯನ್ನು ನಿರ್ಮಿಸಿದ್ದಾರೆ ಅನ್ನೋ ಉಲ್ಲೇಖನೂ ಸಹ ಇದೆ. ನೋಡಿ, ಈ ಶಾಸನ ಪತ್ತೆಯಾಗಿದೆಯಲ್ವಾ, ಜೈನ ಬಸದಿ ಅಥವಾ ಜಿನಾಲಯ, ಅದನ್ನು ಕಟ್ಟಿಸಿದವರೇ ಅತ್ತಿಮಬ್ಬೆ. ಹಾಗೆ ನೆಕ್ಸ್ಟ್ ನೋಡಿ, ಅತ್ತಿಮಬ್ಬೆಯ ಗುರುಗಳಾಗಿರುವಂತಹ ಕೌಳೂರು ಗಚ್ಚದ ಸೂರಸ್ತಗಣದ ಅರ್ಹಣಂದಿ ಪಂಡಿತರ ಕಾಲ್ತೊಳೆದು ಈ ದತ್ತಿಯನ್ನು ಬಿಡಲಾಯಿತು ಅಂತ ಹೇಳಿದ್ದಾರೆ. ಇದಿಷ್ಟನ್ನು ಚಿಕ್ಕದಾಗಿ ಹೇಳಬೇಕು ಅಂತ ಅಂದರೆ ಅತ್ತಿಮಬ್ಬೆ ಲಕ್ಕುಂಡಿಯಲ್ಲಿ ಜಿನಾಲಯವನ್ನು ಅಥವಾ ಜೈನ ಬಸದಿಯನ್ನು ನಿರ್ಮಾಣ ಮಾಡಿದ್ರು. ಅಹವಮಲ್ಲ ಅಥವಾ ಇಮ್ಮಡಿ ತೈಲಪ್ಪನಿಂದ ಒಂದಿಷ್ಟು ದಾನವನ್ನು ಪಡ್ಕೊಂಡು ಜೈನ ಗುರುಗಳು ಅಥವಾ ಅತ್ತಿಮಬ್ಬೆಯ ಗುರುಗಳಿಗೆ ಅದನ್ನು ಒಪ್ಪಿಸಿದ್ರು ಅನ್ನೋ ವಿವರ ಇದೆ. ಆಗೆಲ್ಲ ಲಕ್ಕುಂಡಿಯನ್ನು ಶ್ರೀ ರಾಮರ ದತ್ತಿ ಅಗ್ರಹಾರ ಅಂತ ಕರಿತಾ ಇದ್ರಂತೆ. ಅದಕ್ಕೋಸ್ಕರನೇ ಶಾಸನದಲ್ಲಿ ಶ್ರೀ ದಾಶರಥಿ ನಿರ್ಮಿತ ಅಗ್ರಹಾರ ಅಂತ ಉಲ್ಲೇಖ ಆಗಿದೆ. ಇನ್ನು ಅತ್ತಿಮಬ್ಬೆ ಕಟ್ಟಿಸಿರುವಂತಹ ಆ ಜಿನಾಲಯಕ್ಕೆ ಸಾಸಿರುವ ಮಹಾಜನಗಳು ಬಸದಿಯ ಪೂಜೆಗೋಸ್ಕರ 3 ಮತ್ತರನ್ನು ನೀಡುವಂತಹ ತೋಟವನ್ನು ಸರ್ವಬಾಧ ಪರಿಹಾರವಾಗಿ ನೀಡಿದ್ರು ಅನ್ನೋ ಉಲ್ಲೇಖ ಇದೆ. ಜೊತೆಗೆ ದೇವರ ಮುಂದೆ ನಂದಾದೀವಿಗೆಗೆ ಗಾಣವನ್ನು ಸಹ ದಾನವಾಗಿ ಕೊಟ್ರಂತೆ. ಹಾಗೆ ಮುಂದುವರೆದು ಆ ಬಸದಿಗೆ ಬ್ರಹ್ಮ ಜಿನಾಲಯ ಅಂತ ಹೆಸರಿಟ್ರು. ಯಾರು? ಅಲ್ಲಿನ ಸ್ಥಳೀಯರು, ಪಂಡಿತರು ಬ್ರಹ್ಮ ಜಿನಾಲಯ ಅಂತ ಹೆಸರಿಡ್ತಾರೆ. ಇಷ್ಟೆಲ್ಲ ಕೆಲಸ ಕಾರ್ಯಗಳಿಗೆ ಕಾರಣ ಆಗಿರುವಂತಹ ಅತ್ತಿಮಬ್ಬೆ ಲಕ್ಕುಂಡಿಯ ಜೈನ ಧಾರ್ಮಿಕ ಚಟುವಟಿಕೆಗಳ ಬಹು ಮುಖ್ಯವಾಗಿರುವಂತಹ ರೂವಾರಿ ಅಂತಲೇ ಕರೆಸ್ಕೊತಾರೆ. ಈಕೆಯನ್ನು ಈ ಶಾಸನದಲ್ಲಿ ನಾರಿಮಣಿ ಕುಲತಿಲಕರಾಗಿರುವಂತಹ ಸಾವಿತ್ರಿ ರುಕ್ಮಿಣಿಯರಿಗೆ ಹೋಲಿಸಿ ಬರೆದಿದ್ದಾರೆ. ಹೀಗೆ ಹಲವಾರು ರೀತಿಯಲ್ಲಿ ಜೈನ ಧರ್ಮಕ್ಕೆ ಮಾಡಿರುವಂತಹ ಸೇವೆಗೋಸ್ಕರ ಅತ್ತಿಮಬ್ಬೆಗೆ ಜಿನಪತಾಕೆ ಅನ್ನೋ ಬಿರುದು ಕೂಡ ಇಲ್ಲಿ ಉಲ್ಲೇಖ ಆಗಿದೆ. ಇನ್ನು ನೆಕ್ಸ್ಟು ಈಕೆಯ ವಂಶದ ಬಗ್ಗೆ ನೋಡಬೇಕಲ್ವಾ. ಮಲ್ಲಪ್ಪಯ್ಯ ಮತ್ತು ಅಪ್ಪಕಬ್ಬೆಯ ಮಗಳಾಗಿರುವಂತಹ ಅತ್ತಿಮಬ್ಬೆ ದಲ್ಲನ ಸೊಸೆ, ನಾಗದೇವನ ಹೆಂಡತಿ, ತೈಲನ ತಾಯಿಯಾಗಿದ್ರು. ರನ್ನನ ಆಶ್ರಯದಾತೆಯಾಗಿರುವಂತಹ ಅತ್ತಿಮಬ್ಬೆ ರನ್ನನಿಂದ ಅಜಿತನಾಥ ಪುರಾಣವನ್ನು ಬರೆಸಿ ಅದನ್ನು ಪ್ರವಚನ ಮಾಡಿಸ್ತಾರೆ. ಪೊನ್ನಕವಿಯ ಶಾಂತಿನಾಥ ಪುರಾಣವನ್ನು ಸಹಸ್ರ ಪ್ರತಿಗಳನ್ನು ಮಾಡಿಸಿ ಜನಸಾಮಾನ್ಯರಿಗೆ ಉಚಿತವಾಗಿ ದಾನವನ್ನು ಕೊಡ್ತಾಳೆ, ಅದನ್ನು ಉಚಿತವಾಗಿ ಹಂಚ್ತಾಳೆ. ಇದೇ ಕಾರಣಕ್ಕೆ ಅತ್ತಿಮಬ್ಬೆಯನ್ನು ದಾನ ಚಿಂತಾಮಣಿ ಅತ್ತಿಮಬ್ಬೆ ಅಂತ ಕರೆಯೋದು. ಹೀಗೆ ಇನ್ನೂ ಅನೇಕ ಪ್ರಮುಖ ಅಂಶಗಳನ್ನು ಈ ಶಾಸನದಲ್ಲಿ ಗುರುತಿಸ್ಬೋದು. ಯಾಕಂದರೆ 88 ಸಾಲುಗಳಿರುವಂತಹ ದೀರ್ಘ ಶಾಸನ ಅಲ್ವಾ, ಹಾಗಾಗಿ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಲ್ಲಿ ಹೇಳಿದ್ದೀನಿ. ಇಲ್ಲಿ ಸತಿ ಸಹಗಮನ ಪದ್ಧತಿ ಬಗ್ಗೆ ಉಲ್ಲೇಖ ಇದೆ ಅಂತ ಹೇಳಿದೆ ಅಲ್ವಾ. ನೋಡಿ, ನಾಗನಿಗೆ 2 ಪತ್ನಿ ಇರ್ತಾರೆ, ಒಂದು ಅತ್ತಿಮಬ್ಬೆ, ಮತ್ತೊಬ್ಬಾಕೆನೂ ಸಹ ಇರ್ತಾರೆ.
ಅವರು ನಾಗದೇವ ಹತನಾದಾಗ ಸತಿ ಸಾಗಮನವನ್ನು ಮಾಡ್ತಾರೆ. ಅತ್ತಿಮಬ್ಬೆ ಯಾಕೆ ಮಾಡೋದಿಲ್ಲ ಅಂತಂದರೆ, ತಂಗಿಯೇ ಅಕ್ಕನನ್ನು ಸತಿ ಸಾಗಮನ ನೀನು ಮಾಡಬೇಡ, ನಾನು ಮಾಡ್ತೀನಿ ಅಂತ ಒಪ್ಪಿಸಿರ್ತಾಳೆ. ಯಾಕಂದರೆ ಆಕೆಗೆ ಒಬ್ಬ ಮಗ ಇರ್ತಾನೆ, ತೈಲ, ಅಥವಾ ಅವನನ್ನು ಅಣ್ಣಿಗ ದೇವ ಅಂತಲೂ ಸಹ ಕರೀತಾರೆ. ಅವನು ಇನ್ನು ಸಣ್ಣವನು, ಅವನನ್ನು ನೋಡ್ಕೊಬೇಕು. ಅದಕ್ಕೋಸ್ಕರ ನೀನು ಸತಿ ಸಾಗಮನ ಮಾಡಬೇಡ, ನಾನು ಹೋಗ್ತೀನಿ ಅಂತ ಆಕೆ ಹೊರಟೋಗ್ತಾಳೆ. ಅತ್ತಿಮಬ್ಬೆ ಉಳ್ಕೊತಾಳೆ. ಗಂಡನ ಜೊತೆಗೆ ಹೆಂಡತಿಯೂ ಸಹ ಚಿತೆಯೇರೋದು ಸತಿ ಸಹಗಮನ ಪದ್ಧತಿ. ಇದ್ರ ಬಗ್ಗೆಯೂ ಸಹ ಈ ಶಾಸನದಲ್ಲಿ ಉಲ್ಲೇಖ ಇದೆ. ನೋಡಿ, ಇದಿಷ್ಟು ಲಕ್ಕುಂಡಿ ಶಾಸನದ ಒಂದು ಕಿರು ಪರಿಚಯ. ಇಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂತ ಅಂದರೆ, ಅತ್ತಿಮಬ್ಬೆಯ ಕುರಿತು ರಚನೆಯಾಗಿರುವಂಥ ಶಾಸನ ಯಾವುದು ಅಂತ ಕೇಳಿದ್ರೆ ಅದು ಲಕ್ಕುಂಡಿ ಶಾಸನ ಅಂತ ಬರೀಬೇಕು. ನೆಕ್ಸ್ಟು, ಇದು ಯಾವ ಪ್ರಕಾರಕ್ಕೆ ಸೇರಿದಂಥ ಶಾಸನ ಅಂತಂದರೆ, ಬಹಳ ಮುಖ್ಯವಾಗಿ ಇದು ದಾನ ಶಾಸನನೇ. ಯಾಕಂದರೆ ಅತ್ತಿಮಬ್ಬೆ ಅನೇಕ ದಾನ ಧರ್ಮಗಳನ್ನ ಮಾಡಿದಾರಲ್ವಾ, ಅದಕ್ಕೋಸ್ಕರ ಇದು ದಾನ ಶಾಸನ ಅಂತಲೇ ಬರೀಬೇಕು. ಅಕಸ್ಮಾತ್ ದಾನ ಶಾಸನ ಕೊಟ್ಟಿಲ್ಲ ಅಂತ ಅಂದರೆ ಪ್ರಶಸ್ತಿ ಶಾಸನ ಅಂತ ಹಾಕಬೇಕು. ಇನ್ನು ಇವ್ರಿಗಿರುವಂಥ ಬಿರುದುಗಳ ಬಗ್ಗೆ ಅನೇಕ ಬಾರಿ ಪ್ರಶ್ನೆಯಾಗಿದೆ. ಜಿನ ಪತಾಕೆ ಇದು ಯಾರ ಬಿರುದು ಅಂತ ಕೇಳ್ಬೋದು, ಅಥವಾ ದಾನ ಚಿಂತಾಮಣಿ ಅಂತ ಯಾರನ್ನ ಕರೀತಾರೆ ಅಂತ ಕೇಳ್ಬೋದು, ಅಥವಾ ಜಿನಶಾಸನ ದೀಪಿಕೆ ಅಂತ ಯಾರನ್ನ ಕರೀತಾರೆ ಅಂತ ಕೇಳ್ಬೋದು. ಹೇಗೆ ಬೇಕಾದರೂ ಕೇಳ್ಬೋದು. ಒಟ್ಟಾರೆ ನಮಗೆ ನೀಟಾಗಿ ಶಾಸನ ಅರ್ಥ ಆಗಿರಬೇಕು. ಶಾಸನದಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳಿದ್ದಾವೆ ಅಂತ ಅರ್ಥ ಮಾಡ್ಕೊಂಡಿದ್ರೆ ಯಾವ ರೀತಿ ಪ್ರಶ್ನೆ ಕೇಳಿದ್ರು ಬರಿಬೋದು. ಓಕೆನಾ? ಇದಿಷ್ಟು ಮಾಹಿತಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಶಾಸನಗಳ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.